ರಮಣಿ, ರಾಧಾಗ ಫೋನ್ ಹಚ್ಚಿ ಮೊದ್ಲು ಮಾತಾಡ್ಬಿಡ್ತೀನಿ. ಈಗ ನಿಮ್ಮಪ್ಪ ನಿಮ್ಮ ಅಣ್ಣರು ಯಾರೂ ಇಲ್ಲ, ಆರಾಮದೀವಿ. ಈಗ ಮಾತಾಡೋಣ ಹಚ್ಚಿ. ಅದ್ರಾಗ ಮತ್ತೆ ನಾಳೆ ಏನಾಕಿ ಮನೆ ಪೂಜಾ ಒಂದು ಐತಂತಿದಿ. ಮಾಡು ಮೊದ್ಲು ಮಾಡು. ಯಪ್ಪ, ನಮ್ಮ ಮನೆಯಿಂದ ನಿಮ್ಮ ಮನೆಗೆ ಬರತ್ಲಿಗೇನ ಸವಿತಕ್ಕ ಯವ್ವ ನೀರಾಗೋದು ನೋಡವ ಯವ್ವ. ಇದಿನ್ನ ಬಿಸಿಗಾಳು ಒಂದು ಐತಂತಾರ ಯವ್ವ. ಇದೇನು ಬಿಸಿಲು, ಬಾ 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 ಬಾ. ಈ ವರ್ಷ ಹುಚ್ಚಿಗೆಟ್ಟೈತೆ ಬಿಡು ಬಿಸಿಲು. ಇಲ್ಲ ನೋಡವ, ಇನ್ನೂ ಊಟ ಮಾಡಿಲ್ಲ. ಈ ಬಿಸಿಲಿಗೆ ಊಟದ ಹೋಗಲ್ ಬಿಡಲಿ ಸಾವಿ. ಊಟ ಮಾಡ್ಬೇಕಂತ ಅನ್ಸಲ್ಲ ನೋಡು. ಏನಾರ ತಣ್ಣಗೆ ಕೊಟ್ಬಿಟ್ರೆ ಕುಡಿಯಾಕ ಕುಡಿದು ಕುಂತು ಬಿಡೋಣ ಅನ್ಸುತ್ತಾ. ಅದ ಒಂದು 2 ಲೋಟ ಮಜ್ಜಿಗೆ ಮಾಡಿ ಕುಡಿದ್ವಿ. ಇವಾಗ ನಾನು ರಮಣಿ, ನಿನ್ನೆ ನಮ್ಮ ರಾಧಿ ಫೋನ್ ಮಾಡಿದ್ಲಂತಲೇ ಸಾವಿತ್ರಿ ಈಕಿಗೆ ರಮಣಿಗೆ. ಅಯ್ಯ ಎಲ್ಲೈತಂತ ಯವ್ವ ರಾಧವ? ಯಾವ ಊರಾಗದಳಂತ ಏನ್ರ ಹೇಳಿದ್ಲನೆ? ಯಾವ ಊರಾಗದೀನಿ ಏನು ಅಂತಂದು ಏನಂದ್ಲ ರಮಣಿ? ಸರಿ ಒಂದು ನಿಮಿಷರ ಲೇ ರಮಣಿ, ಫೋನ್ ಮಾಡಿ ನಿಮ್ಮ ರಾಧಕ್ಕೆ ಹಚ್ಚಿ ಫೋನ್ ಮೊದ್ಲು ಮಾತಾಡೋಣ. ತಡಿವೆ, ನಂಬರ್ ಇದೇ ನಂಬರ್ ಅಂದಾಳ, ಸೇವ್ ಮಾಡಿಂತ್ರಿ ಹಚ್ತೀನಿ. ಹಲೋ. ಅಯ್ಯೋ ರಿಂಗ ಹಾಕತ್ತೀನ, ನಾ ಹಲೋ ಅನ್ನಕತ್ತೀನಿ ನೋಡಿ. ತಡಿಬೇ ಯವ್ವ, ಎಬಸ್ವಳ್ ತಡಿ, 1 ನಿಮಿಷ. ಹಲೋ ರಮಣಿ, ಹೇಳೆ ರಮಣಿ, ಅವು ಅದಾಳನ್ನ ಅಲ್ಲಿ? ಊರದಕ್ಕ ಇಲ್ಲೇ ಅದಾಳ ಅವ್ವ. 1 ನಿಮಿಷ ಇರು, ಕೊಡ್ತೀನಿ ಅವನ ಕೈಗ. ತಾಯಿಲಿ. ಹಲೋ ಯವ್ವ ರಾಧಾ, ನನ್ನ ಮಗಳ ಯವ್ವ, ಹೆಂಗದಿಯ ಯವ್ವ? ಆರಾಮದಿಯ ರಾಧಾ? ಹ್ಞೂ ಯವ್ವ, ನಾನು ಆರಾಮದೀನಿ. ಅಪ್ಪ ನೀವೆಲ್ಲರೂ ಆರಾಮದಿರೇನ? ಅಪ್ಪ ಈಗಲೂ ನನ್ನ ಮೇಲೆ ಸಿಟ್ಟಾಗೆ ನನ್ನ ಬೇಯವ್ವ. ಐತಿ ಒಂದು ಸ್ವಲ್ಪ ಸಿಟ್ಟಿನ ಐತಿ ಕರೆ. ಬಿಡು, ಇವತ್ತಿರುತ್ತಾ ನಾಳೆ ಕಮ್ಮಿ ಆಗುತ್ತಾ? ನಿಮ್ಮಪ್ಪನೇನು ತಲೆ ಕೆಡಿಸ್ಬೇಡ. ಮತ್ತು ಈಕಿ ರಮಣಿ ಅಂದ್ಲಲ್ಲ, ಈಗ ನಿನ್ನ ಗಂಡನ ಮನೆ ಸುದ್ದಿ ಅದೆಲ್ಲ ಖರಿ ಏನಾ ತಂಗಿ? ಹ್ಞೂ ಬೇಯವ್ವ, ಭಾಳ ಅಂದ್ರೆ ಭಾಳ ತೊಂದರೆ ಆಗ್ಬಿಟ್ಟೈತೆ ಬೇ ನನಗೆ. ನನ್ನ ಮಾತಂತರೂ ನನ್ನ ಗಂಡನ ನಂಬುವಲ್ಲ. ಪ್ರೀತಿ ಮಾಡಿ ಮದುವೆ ಆಗ್ಯಾನ, ಆತಗೆ ನನ್ನ ಮೇಲೆ ನಂಬಿಕೆ ಹೊರಟೋಗಂಗೆ ಮಾಡಕತ್ತಾಳ ಬೇ. ನಮ್ಮ ಅತ್ತಿ, ನಮ್ಮ ನಾದ್ನಿ, ನನ್ನ ಗಂಡನ ಅಣ್ಣನ ಹೆಂಡತಿ ಸೇರ್ಕೊಂಡು ಭಾಳ ಅಂದ್ರೆ ಭಾಳ ಜೀವ ತಿನ್ನಕತ್ತಾರ ಬೇಯವ್ವ. ನನಗಂಕರು ಗೊತ್ತಾಗೋಲ್ದು ಹೆಂಗೆ ಮಾತಾಡ್ಬೇಕನ್ನೋದು. ಅವ್ರು ಏನೋ ಒಂದು ಮಾತಾಡಿ ಹೋಗಿರ್ತಾರ, ನನ್ನ ಫುಲ್ಲು ರಾವ್ ಮಾಡಿಬಿಟ್ಟಿರ್ತಾರೆ. ನಾ ಫುಲ್ ಸಿಟ್ಟನೆ ಕುಂತಿರ್ತೀನಿ. ಅವಾಗ ಅವ್ರು ಬಂದು ನೈಸ್ ಮಾತಾಡ್ತಾರೆ. ನಂಗೆ ಗೊತ್ತಾಗಿರಂಗಿಲ್ಲ, ಹಿಂದೆ ನನ್ನ ಗಂಡ ನಿಂತಿರ್ತಾನೆ. ನಾ ಅವ್ರ ಮ್ಯಾಗ ಕೂಗಾಡಕ್ಕೆ ಹೋಗ್ಬಿಡ್ತೀನಿ. ಅವಾಗ ವಾಪಸ್ ನನ್ನ ಗಂಡಂಗೆ ನಾನೇ ಕೆಟ್ಟಕ್ಕಾಕತ್ತೀನಿ ಬೇಯವ್ವ. ಹೆಂಗೆ ಬೇ, ನಂಗಂಕರು ಗೊತ್ತಾಗೋಲ್ ಬೇ ಗಂಡನ ಮನೆಗೆ ಹೆಂಗೆ ಜೀವನ ಮಾಡ್ಬೇಕನ್ನೋದು. ನೀನ ಹೇಳ್ಕೊಡ್ಬೇಕು ಬೇಯವ್ವ, ನಂಗಂಕರು ಭಾಳ ಕಷ್ಟ ಆಗೈತಿ. ನಾವು ಬೇ, ನಾ ಬಿಟ್ಟು ಬಂದ್ಬಿಡ್ತೀನಿ ಬೇಯವ್ವ. ಬಂದ್ರೆ ಕರ್ಕೊಂತೀಯಲ್ಲ ನೀ ನನ್ನ ಮನೆಗೆ? ಅಲ್ಲವಾ ತಂಗಿ, ಇಡೀ ಪ್ರಪಂಚನ ಎದುರಾಕೊಂಡು ನಿಮ್ಮವ್ವನ್ನ, ನಿಮ್ಮಪ್ಪನ್ನ, ನಿಮ್ಮ ಅಣ್ಣ ತಮ್ಮಗಳನ್ನ, ಅಕ್ಕಂಗ್ಯಾರನ್ನ ಎಲ್ಲ ಬಿಟ್ಟು ಅವನ ಬೇಕಂತ ಹೇಳಿ ಅವನು ಹೋಗಿ ಮದುವೆಯಾಗಿದೆ. ಏನು ಗಂಡ ಹೆಂಡತಿ ಸಂಬಂಧ ಅಂದ್ರೆ ನಮ್ಮ ಭಾರತ ದೇಶದಾಗ ಅಷ್ಟು ಹಗರು ತಿಳ್ಕೊಬೇಡವ ನೀನು. ಮಾಡ್ಬೇಡಂತ ತಪ್ಪು. ಗಂಡನ ಬಿಟ್ಟು ಬರೋ ತಪ್ಪು ಯಾವತ್ತೂ ಮಾಡಬೇಡ. ನಮ್ಮ ದೇಶ ಎಷ್ಟೋ ಮುಂದುವರೆದಿರಲಿ, ಅದು ಪ್ರೀತಿ ಬಾಂಧವ್ಯ ಅಂತ ಒಮ್ಮೆ ಬೆಳೆದೈತೆ ಅಂದ್ಮ್ಯಾಗ ಮುಗಿತದು. ನಾವರ ನಿನ್ನ ಮದುವೆ ಮಾಡಲಿ, ನೀವರ ಮದುವೆ ಆಗಿರಲಿ, ಗಂಡ ಹೆಂಡತಿ ಅಂದ್ಮ್ಯಾಗ ಗಂಡ ಹೆಂಡತಿನ ಯಾರು ಮಾಡಿದ್ರು ಗಂಡ ಹೆಂಡತಿ ಮ್ಯಾಲೆ ಬೆಸ್ಟ್ ಕಳ್ಸಿರ್ತಾನೆ ದೇವರು. ಆ ತಪ್ಪು ಮಾತ್ರ ಮಾಡಬೇಡವ. ಆತು, ಈಗ ಆಗಿದ್ದಾತು. ಈಗ ನಿನಗೆಲ್ಲ ಅವಮಾನ ಆಗೈತೆ ನೋಡು ತಂಗಿ. ಅಲ್ಲೇ ನೀನು ವಾಪಸ್ಸು ನಿನಗೆ ಸನ್ಮಾನ ಮಾಡಿಸ್ಕೋಬೇಕು. ಯಾರು ನಿನ್ನನ್ನು ಅಷ್ಟು ಹೀನಾಯವಾಗಿ ಕಾಣಕತ್ತಾರಲ್ಲ, ಅವ್ರ ದೃಷ್ಟಿ, ಅವರ ಬಾಯ ಬಟ್ಟಿಟ್ಕೊಂಡು ನಿಂದಿರ್ಬೇಕು. ಏನು ರಾಧಾ ಹಿಂಗಾದ್ಲಲ್ಲ ಅಂತೇಳಿ ಹಂಗೆ ನೀ ಬೆಳಿಬೇಕಲ್ಲಿ. ನೀನು ಅದಕ್ಕೆ ಅಲ್ಲಿರ್ಬೇಕು. ನಾನು ನಿನಗೆ ತೀರಾ ಕಷ್ಟ ಆದ್ರೂ ಬಂದ್ಬಿಡು. ಅವ್ರು ಹೊಡೆಯೋದು ಬಡಿಯೋದು ಮಾಡೋದಾಗ್ಲಿ, ಮಾನಸಿಕವಾಗಿ ಏನಾರ ಹಿಂಸೆ ಕೊಡ್ತಾರಂದ್ರೆ ಬಂದ್ಬಿಡು ಅಂತಿದ್ದೆ ನಾನು. ಅವ್ರೆಲ್ಲ ಏನು ಇಂಟೆನ್ಷನ್ ಇರೋದು ಒಂದ, ನಿನ್ನನ್ನು ಹೆಂಗಾರ ಮಾಡಿ ಮನೆಯಿಂದ ಆಚೆ ಹಾಕಬೇಕು. ಇದು ಒಂದ ಅವ್ರಿಗಿರೋದು. ಇಂಥ ಎಲ್ಲ ಕಡೆ ಇರ್ತಾವ ರಾಧಾ, ಈ ಪ್ರಪಂಚದಾಗ ಇಂಥವು ಭಾಳ ಕಡೆ ಸಿಗ್ತಾವ ನಿನಗೆ. ನೀ ಕೆಲಸ ಮಾಡೋ ಜಾಗದಾಗಲಿ, ಮನೆಯಾಗಲಿ, ಪ್ರತಿಯೊಂದತ್ರ ಒಂದು ಬಸ್ನಾಗ ಸಮಯಕ್ಕೆ ಇಂಥವು ಇರ್ತಾವೆ. ಅಂತರ್ನೆಲ್ಲ ಮೆಟ್ಟಿ ನಿಂತ್ರನ ಜೀವನ ಆಗುತ್ತಾ. ಎಲ್ಲ ಕಡೆ ಹೆದ್ರ್ಕೊಂಡು ಎಷ್ಟಂತ ಓಡೋಗ್ತೀನಿ ನೀನು. ನಾ ಹೇಳೋದು ಅರ್ಥ ಮಾಡ್ಕೊ. ಅಲ್ಲೇ ಇರು. ಅಲ್ಲೇ ಇದ್ದು ನಿಮ್ಮ ಅತ್ತಿಗೆ, ನಿಮ್ಮ ನಾದ್ನಿಗೆ, ನಿಮ್ಮ ಓರಿಗಿತ್ತಿಗೆ ನೀ ಬುದ್ಧಿ ಕಲಿಸಬೇಕು. ಬೇಯವ್ವ, ನನಗೆ ಕರೆನ ಗೊತ್ತಾಗೋಲ್ವೇ. ಇವರು ನಮ್ಮ ಅತ್ತಿಯರಾಗಲಿ, ನಮ್ಮ ನಾದ್ನೇ ಆಗಲಿ, ಇವರೆಲ್ಲ ನಾಟಕ ಮಾಡ್ತಾರಂತ ಹೇಳಿ ನನ್ನ ಗಂಡನ ಮುಂದೆ, ನಮ್ಮ ಅವ್ರ ಮುಂದೆ ಹೆಂಗೆ ತೋರಿಸ್ಬೇಕು? ಅವರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾರೆ ಬೇ, ಅಷ್ಟರು ಸೇರಿ. ಅವ್ರು 3 ಜನ ಅದಾರ ಯವ್ವ, ನಾ ಒಬ್ಬೇಕೆ. ನಾನು ಏನೋ ಒಂದು ಮಾಡೋಣ ಅಂತ ಹೋಗಿರ್ತೀನಿ, ಇನ್ನೊಂದೇನೋ ಮಾಡಿ ನಾನೇ ಕೆಟ್ಟಾಕತ್ತೀನಿ. ಹೆಂಗೆ ಮಾಡಲಿ ಬೇ ನಾನು? ನಂಗೆ ನೀನೇ ಏನಾರು ಹೇಳ್ಕೊಡ್ಬೇಕು. ನನಗೆ ಅರ್ಥನ ಆಗೋಲ್ಲ ಹೆಂಗೆ ಜೀವನ ಮಾಡ್ಬೇಕನ್ನೋದು. ನಂಗಂಕರು ಕರೆನ ಬೇ, ಏನು ದಾರಿ ತೋರ್ವಲ್ದು.
ಸಾಯದ ಒಂದು ದಾರಿ ಬಿಟ್ಟು ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ಬಲ್ದೆ. ಏನಿನ ಹುಚ್ಚಿ, ಎಂತ ಹುಚ್ಚಿದ್ಯಾ ನೀನು? ಅಂತ ತಪ್ಪು ನಿರ್ಧಾರ ಮಾತ್ರ ಯಾವತ್ತೂ ಮಾಡಬೇಡ. ಹುಲ್ಲುಕಡ್ಡೆಲ್ಲ ಯವ್ವ ಜೀವನ ದೇವ್ರು ಕೊಟ್ಟಿರೋದು. ಕಳ್ಕಣ ಮಾತ್ರ ಮಾತಾಡ್ಬೇಡವಾ ನೀನು ಮಗಳ. ಈಗ ದಾರ್ಯಾಗ ಹೊಂಟಿರ್ತಿ, ಮುಳ್ಳು ಬಿದ್ದಿರುತ್ತ, ನೀ ಏನ್ ಮಾಡ್ತಿ? ಮುಳ್ಳು ನೋಡಿ ಅದ್ರ ಮೇಲೆ ಕಾಲಿಟ್ಕೊಂಡು ಹೋಗಿ ಏನು ಸೈಡ್ ನಡ್ಕೊಂಡು ಹೋಗಿಯ? ಏನ್ ಮಾಡ್ತೀನಿ ನೀನು? ಸೈಡು ಸರಿ ಹೋಗ್ತೀನಿ, ಇಲ್ಲ ಅಂದ್ರ ಸರ್ಸಕ್ಕಾಗಲ್ಲ ಅಂದ್ರ ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ಕಿಂಬೆ ಯವ್ವ. ಜಾಣಿ, ಹಂಗ ಅದ ಜೀವನ ಅಂದ್ರೂ ಹಂಗ. ಈಗ ನಿಮ್ಮ ಅತ್ತಿನ ಬಿಟ್ಟು ನೀನು ನಿನ್ನ ಗಂಡನ ಬಿಟ್ಟು ನಿನ್ನ ಮತ್ತಿ ಮನೆ ಬಿಟ್ಟು ಬಂದು ಇಲ್ಲಿದ್ರ ಅದಕ್ಕೆ ಯಾರು ಹೌದನ್ನಲ್ಲವ. ಮೊದ್ಲ ನಮ್ದು ಹಳ್ಳಿವ ತಂಗಿ, ಅಂತ ತಪ್ಪು ಯಾವತ್ತೂ ಮಾಡಬೇಡ. ಹೆಣ್ಮಕ್ಳು ಏನಾಗ್ಲಿ, ಎಷ್ಟ ಜಗಳ ಆಗ್ಲಿ, ಗಂಡ ಹೆಂಡತಿ ಜೊತೆಗೆ ಇರಬೇಕು. ಅದು ಉಂಡು ಮಲಗೋವರೆಗೂ ಮಾತ್ರ ಇರಬೇಕು ಜಗಳ. ತವ್ರ ಮನೆವರೆಗೂ ಬಂದು ಬಿಟ್ಟು ಬರ್ತೀನಿ ಗಂಡನನ್ನ ಮಾತ್ರ ಬರಬಾರ್ದವ ಹೆಣ್ಮಕ್ಳು ಬಾಯಾಗ. ಅದು ತಪ್ಪು ಆತು. ಈಗ ನಿಮ್ಮ ಅತ್ತಿನ ಸರ್ಸಕ್ಕಾಗಿಲ್ಲ, ಅದ್ರ ಜೊತೆಗೆ ನೀನು ಜೀವನ ಮಾಡ್ಬೇಕು. ಅದನ್ನ ನೀ ಕಲಿ, ಜಾಣತನ ಕಲಿ ರಾಧಾ, ಜಾಣತನ ಕಲಿ. ತಲೆ ಕಿಸ್ಕೊಂಡು ಏನೋ ಮಾಡಿದ್ರು ಎಲ್ಲ ನನಗ ಉಲ್ಟಾ ಹಾಕೋಬೇ. ಮಾಡ್ದಿ ಅಂದ್ರ ಹೆಂಗ್ ಮಾಡ್ಲೇನಂತ ಗೊತ್ತಾಗಲ್ಲ. ನಿನ್ನ ಗಂಡಗೂ ಒಳ್ಳೆಕಿಕ್ಕಿದಿ, ನಿಮ್ಮ ಮನೆಗಿರೋರು ಎಲ್ಲರಿಗೂ ಒಳ್ಳೆಕಿಕ್ಕಿದಿ. ನಾ ಹೇಳ್ದಂಗೆ ಮಾಡು. ಈಗ ಫೋನ್ ಇಡು, ನಾಳೆ ಪೂಜೆ ಐತಂತಿಯಲ್ಲ, ಹೋಗಿ ಎಲ್ಲ ಚಂದಾಗ ಪೂಜೆ ರೆಡಿ ಮಾಡು. ನೀನು ಹಳ್ಳಿಯಾಗಿದ್ದಕ್ಕೆವಾ ನಿನಗೆಲ್ಲ ಗೊತ್ತಿರ್ತಾವು. ಆಕಿ ನಿಮ್ಮ ಮತ್ತೆ ಅನ್ವಾಳಕ ಅಡುಗೆ ಮನೆಗೆ ಬರಬೇಡ, ಅದು ಮಾಡಬೇಡ ಇದು ಮಾಡಬೇಡ ಅಂತ ಇಷ್ಟ ಹೇಳಿದ್ರೂ ಆಕೆ ಕಾಣಿಸ್ಲಾರ್ದಂಗೆ ಎಲ್ಲಾನು ರೆಡಿ ಮಾಡಿ ಇಟ್ಬಿಡು ನೀನು. ಈಗ ನೀನು ನಿಮ್ಮ ಮಾವಗ ನಿನ್ನ ಗಂಡಗ ಒಳ್ಳೆಕೆ ಆಗಬೇಕು, ಒಳ್ಳೆಕೆ ಆಗೋ ಕೆಲಸ ಮಾಡು. ಆ ಕೇಳಾಳಂತಂದು ನೀನು ಏನು ಕೆಲಸ ಮಾಡ್ಲಾರ್ದಂಗೆ ಕುಂತು ಇನ್ನೂ ಕೆಟ್ಟಕ್ಕೆ ಆಗ್ಬಿಡಗಾಡ. ನಾ ಹೇಳೋದನ್ನ ಕೇಳು, ಎದ್ದೋಗಿ ಎಲ್ಲ ಕೆಲಸ ಮಾಡಿ ನಡಿ. ಈಗ ಪೂಜೆಗೆ ಏನು ರೆಡಿ ಮಾಡ್ಬೇಕಲ್ಲ, ಎಲ್ಲ ಚಂದಾಗ ಹೋಗಿ ರೆಡಿ ಮಾಡು. ಇನ್ನು ಮತ್ತಿನ್ನ ನೀ ಹೆಂಗೂ ಮನೆಯಾಗ ಇರೋದ ಇಲ್ಲ ಅಂತಿದಿ, ನೀನು ಯಾಕೆ ಅವ್ರು ಮೆಚ್ಚಕ್ಕೆ ಹೋಗಿದಿ? ಯಾರ್ದಾರ ಒಬ್ರದ್ದು ಸಹಾಯ ತಗೊಂಡು ಏನೇನೈತೆ ನೋಡಿ ಎಲ್ಲ ರೆಡಿ ಮಾಡು. ಹಂಗೇನ್ರು ಗೊತ್ತಲ್ಲ ನಿನ್ನ ಗಂಡನ್ನ ಕೇಳು. ನೀ ಯಾಕೆ ಅಷ್ಟು ಕಿಶವಂತಿ ಹೇಳು. ಅವರು ಫೋನ್ ತೆಗಿವಲ್ರು, ಏನೋ ಒಂದು ಹೇಳು, ಬ್ಯುಸಿ ಅದಾರ ಅವ್ರು ನನಗೆ ಮಾಡವಲ್ರು ಸಹಾಯನ ನೀವ ಮಾಡ್ರಿ ಅಂತ ಹೇಳಿ ಮಾಡಲ್ಲ. ಅದ್ರಾಗ ಏನೈತಿ? ಯಾವುದಕ್ಕೂ ಹೆದರಿ ಬಡ್ದಾರದ ಧೈರ್ಯವಾಗಿ ಪೂಜೆ ರೆಡಿ ಮಾಡಿ ಹೋಗು. ನಾಳೆ ಪೂಜೆ ಅಂತಿದಿ, ಹೋಗು. ಸರಿ ಬೇವ, ಆತು. ನಾ ಹೋಗಿ ಮಾಡ್ತೀನಿ, ತೋರಿಸ್ತೀನಿ. ಹಗ್ಲಾ ಮುಗ್ಲಾ ಅವಮಾನ ಮಾಡ್ತಾರ ಹಳ್ಳಿಯರು ಅಂತಂದು. ಹಳ್ಳಿಯರು ಏನೆಲ್ಲ ಮಾಡ್ಬೋದನ್ನ ತೋರಿಸ್ತೀನಿ ಅವ್ರಿಗೆ.